ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಅಡಲಗೇರಿ ಗ್ರಾಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೂಲಿ ಕೆಲಸ ನೀಡುವಂತೆ ಆಗ್ರಹಿಸಿ ಮಹಿಳಾ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ರು. ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿದ್ದು ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿರುವುದರಿಂದ ಜೀವನ ನಿರ್ವಹಣೆಗೆ ಕೂಲಿ ಕೆಲಸವೇ ಆಸರೆಯಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ತೆರಳಿ ಯೋಜನೆಯಡಿ ಕೆಲಸ ನೀಡುವಂತೆ ಮನವಿ ಮಾಡಿದ್ರು. ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಮಹಿಳೆಯರು ಆರೋಪಿಸಿದ್ರು. ಈಗ ನಮಗೆ ಕೆಲಸದ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿದೆ. ಯೋಜನೆಯಡಿ ಕೂಡಲೇ ಕೆಲಸ ನೀಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ. ಸಮಯಕ್ಕೆ ಕೆಲಸ ಒದಗಿಸಲು ಸಾಧ್ಯವಾಗದಿದ್ದರೆ ನಿಯಮಾನುಸಾರ ನಿರುದ್ಯೋಗ ಭತ್ಯೆ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೆಂಕಟೇಶ್ ಭಜಂತ್ರಿ, ಹಿಂದಿನ ಮನರೇಗಾ ಯೋಜನೆಯು ಈಗ ವಿಬಿಜಿ ರಾಮ್ಜಿ ಯೋಜನೆ ಎಂದು ಹೆಸರು ಬದಲಾಗಿದ್ದು ಯೋಜನೆಯ ನಿಯಮಾವಳಿಗಳಲ್ಲೂ ಕೆಲವು ಬದಲಾವಣೆಗಳಾಗಿವೆ. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಫಾರ್ಮ್ 6 ಭರ್ತಿ ಮಾಡಿ ಸಲ್ಲಿಸಿದ್ರೆ ದಾಖಲಾತಿಗಳ ಪರಿಶೀಲನೆ ಬಳಿಕ ಕಾರ್ಮಿಕರ ಹೆಸರನ್ನ ನೋಂದಾಯಿಸಿ ಯೋಜನೆಯಡಿ ಕೆಲಸ ಒದಗಿಸಲಾಗುವುದು. ಮಹಿಳೆಯರನ್ನ ಮನವಿಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದನ್ನ ಹೇಳಿರೇನ್ರಿ ನೀವು ಗ್ರಾಮಸ್ಥರಿಗೆ? ನೀವು ಅದನ್ನ ಹೇಳಿರೇನ್ರಿ ಗ್ರಾಮಸ್ಥರಿಗೆ? ಯಾರಿಗೆ ನೀವು ಯಾರಿಗೆ ಹೇಳಿರಿ? ಏನಂತ ಹೇಳಿರಿ? ಅಲ್ಲ ಅವ್ರು ಹೇಳಿ ಜನಕ್ಕೆ ನೀವ್ ಹೇಳಿರನ ಜನರಿಗೆ ನನಗ್ ಗೊತ್ತಾದ್ರಿ ಅವು ಸ್ವಲ್ಪ ಈಗ 100 ದಿನ ಐತ್ರಿ, ಈಗ 125 ದಿನ ಮಾಡ್ಯಾರ ವರ್ಷಕ್ಕ. ಈ ತರ ಅಲ್ರಿ, ಈಗ ಕಾರ್ಡು ವ್ಯಾಲಿಡೇಷನ್ ಇಲ್ಲ ಅಂತ ಹೇಳ್ತಿರಲ್ಲ. ಅಲ್ಲಲ್ಲ, ಹೌದೌದ್ರಿ ಸರ, ತಡ್ರಿ ಸರ್, ಈಗ ಕಾರ್ಡು ವ್ಯಾಲಿಡೇಷನ್ ಇಲ್ಲ ಅಂತ ಹೇಳ್ತಿರಲ್ಲ, ನೀವು ಎಷ್ಟು ವರ್ಷದ ಹಿಂದೆ ಕಾರ್ಡ್ ವ್ಯಾಲಿಡ್ ಮಾಡಿರಿ, ಮತ್ತೆ ಈಗ ವ್ಯಾಲಿಡೇಷನ್ ಯಾಕೆ? 85-90% ಆಗ್ಯಾವ್ರಿ ಮೇಡಮ್. ಯಾವ ಈಗ 20 ಮಂದಿ ತಗೋರಿ, 20 ಮಂದಿಯಾಗ ಒಂದ್ ಇಬ್ರು ಇದ್ದಿಲ್ಲ ಅಂತಂದ್ರ ಅವ್ರ ಪೇಮೆಂಟ್ ಜಮಾ ಆಗಲ್ಲ, ಅದು ಜನರೇಟ್ ಆಗಲ್ರಿ ಮೇಡಮ್. ಅಲ್ಲ ನೀವು ಅಂದ್ರೆ ಒಮ್ಮೆ ನೀವು ಅಲ್ಲಲ್ಲ ಈಗ ನಿಮ್ ಪ್ರಕಾರ ಈಗ ನರೇಗಾ ಯೋಜನೆ ಬಂದ ಮೇಲೆ ನೀವು ಒಟ್ಟ ಯಾರಿಗಿ ಕೆಲ್ಸನೇ ಕೊಟ್ಟಿಲ್ಲ ಅಂತ ನಂಗ ಆಯ್ತಲ್ಲ ಈಗ. ಅಲ್ಲಲ್ಲ, ಈಗ ಮತ್ತೆ ಅದು ಹಂಗಂದ್ರೆ ವ್ಯಾಲಿಡ್ ಇರ್ತದ. ಅಲ್ಲ, ಈಗ ಒಂದ್ ತಿಂಗಳಿಂದ ಬಂದಿದ್ರಿ. ನಿಮ್ಮ ಹೆಸರು ಏನ್ರಮ್ಮ? ನಿಮ್ಮ ಹೆಸರು ಏನು ಆಯ್ತು? ಈಗ ಏನು ನಿಮ್ಮ ಸಮಸ್ಯೆ ಏನಾಗಿದ್ರಿ? ಈಗ ಕೆಲ್ಸಕ್ಕೆ ಎಷ್ಟು ದಿನಲಿದ್ದ ಕೆಲಸ ಕೊಡ್ರಿ ಅಂತ ಬರಾಕತ್ತೀರಿ ನೀವು? ಇವ್ರು ಏನಂದಾರಿ ಪಂಚಾಯತಿ ಅವರು? ಕೊಡ್ತೇವೆ ಅಂದಾರೆ, 2 ದಿನ ಬಿಟ್ಟು 15 ದಿನ ಬಿಟ್ಟು ಹಿಂಗ ಅನ್ಕೋತ ಬಂದಾರ. ನಾವು ಕೇಳ್ಕೊತ ಬಂದೇವು, ಆದ್ರಿಂದ ಕೆಲಸ ಮಾಡಿಲ್ಲ. ಕೆಲಸ ಸ್ಯಾಂಕ್ಷನ್ ಮಾಡಿ 10 ಮಂದಿ ಮುದ್ನಾಳ್ ಮಂದಿ ಬಿಡಿಸ್ತೇವೆ, ನಿಮ್ಗೆ ಹಾಕ್ತೇವೆ. ಹಾಕ್ತೀನಿ